ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ, ಹಾಗೆ ಸಪೋರ್ಟ್ ಮಾಡಿ ಆಯ್ತಾ. ಇವತ್ತು ನಾನು ನಿಮಗೆ ಶಿವಭಕ್ತಿ ಎನ್ನುವ ಒಂದು ಹೊಸ ಕಥೆಯನ್ನು ತಂದಿದ್ದೇನೆ. ಕಥೆಯನ್ನು ಕೇಳಿ ಕತೆ ಹೇಗಿದೆ ಎಂದು ಹೇಳಿ. ಇಂದು ಮಾಘ ಮಾಸದ ಬಹುಳ ಚತುರ್ದಶಿಯ ದಿನ. ಆ ದಿನ ಶಿವಭಕ್ತರಿಗೆ ತುಂಬಾ ವಿಶೇಷವಾದ ದಿನ. ಯಾಕಂದ್ರೆ ಅಂದು ಶಿವರಾತ್ರಿ. ಇಡೀ ಊರೇ ಸಡಗರದ ಸಂಭ್ರಮದಿಂದ ಹಬ್ಬವನ್ನು ಆಚರಿಸಲಾಗುತ್ತಿತ್ತು. ಊರಿನಲ್ಲಿದ್ದ ಶಿವನ ದೇವಸ್ಥಾನಕ್ಕೆ 2 ದಿನಗಳ ಮುಂಚೆಯೇ ಬಣ್ಣ ಬಳಿದು ದೇವಸ್ಥಾನದ ಮೇಲ್ಭಾಗದಿಂದ ತಳಹದಿಯವರೆಗೂ ಕೃತಕ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು. ಎಲ್ಲರ ಮನೆಗಳಲ್ಲಿಯೂ ಸಹ ಆ ಪರಮಾತ್ಮನಿಗೆ ಪ್ರಿಯವಾದ ಬಿಲ್ವಪತ್ರೆ ಮತ್ತು ಪಾರಿಜಾತ ಹೂಗಳನ್ನು ತಂದು ಪೂಜೆ ಮಾಡಿ ಉಪವಾಸ ವ್ರತ ಕೈಗೊಂಡಿದ್ದರು. ಹೀಗೆ ಇಡೀ ಊರಿನ ಜನರೇ ಅವರವರ ಸಂಪ್ರದಾಯದಂತೆ ಪೂಜಾ ಕೈಂಕರ್ಯಗಳನ್ನು ಕೈಗೊಂಡಿದ್ದರು. ರಾತ್ರಿಗೆ ಅದೇ ದೇವಸ್ಥಾನಕ್ಕೆ ಪೂಜಾ ಸಾಮಗ್ರಿಯ ಜೊತೆಗೆ ಹೋಗಿ ರಾತ್ರಿ ಇಡೀ ಉಪವಾಸ ಜಾಗರಣೆ ಮಾಡಿ ಶಿವನ ಧ್ಯಾನ ಮಾಡುವವರಿದ್ದರು. ಆದರೆ ಅಲ್ಲೊಬ್ಬಳು ಶಿವಭಕ್ತೆ ಮೌನದಲ್ಲಿ ಮನದೊಳಗೆ ಸುಡುತ್ತಿರುವ ಕಾಡ್ಗಿಚ್ಚಿನಿಂದ ಶಿವನಿಗೆ ಪೂಜೆ ಸಲ್ಲಿಸುತ್ತಿದ್ದಳು. ಅವಳೇ ನಮ್ಮ ಜಾನು. ಹೆಸರಿಗೆ ತಕ್ಕಂತೆ ಆ ಶ್ರೀರಾಮನ ಜಾನಕಿ. ತನ್ನ ಪಾವಿತ್ರ್ಯಕ್ಕೋಸ್ಕರ ಅಗ್ನಿಯಲ್ಲಿ ಮುಳುಗೆದ್ದಿದ್ದರೆ, ಇಲ್ಲಿರುವ ಜಾನು ಮುಳುಗುತ್ತಿರುವ ಜೀವನಕ್ಕೋಸ್ಕರ, ಆರುತ್ತಿರುವ ಜ್ಯೋತಿಗೋಸ್ಕರ ಅದೇ ದಿನ ಅಗ್ನಿಯಲ್ಲಿ ಬೇಯುತ್ತಿದ್ದಾಳೆ. 1 ಎಕರೆ ಹೊಲದ ಮಧ್ಯ ತೆಂಗಿನ ಗರಿ ಮತ್ತು ಅಡಿಕೆ ಗರಿಗಳಿಂದ ಮಾಡಿದ ಪುಟ್ಟ ಗುಡಿಸಲು ಅದು. ಆ ಗುಡಿಸಲಿನಲ್ಲಿ ಈ 4 ಜನರ ವಾಸ. ಜಾನು ಮಹಾನ್ ಶಿವಭಕ್ತಿಯಾಗಿದ್ದರಿಂದ ತನ್ನ ಮಗನಿಗೆ ಶಿವು ಎಂದು ನಾಮಕರಣ ಮಾಡಿದಳು. 8 ವರ್ಷದ ಇನ್ನೊಬ್ಬ ಪುಟ್ಟ ಮಗಳು ನಿಧಿ. ಅಮ್ಮ, ಊರೊಳಗೆ ಶಿವಪ್ಪ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ವಿದ್ಯುತ್ ಹಾಕಿದ್ದಾರೆ ಗೊತ್ತಾ? ರಾತ್ರಿ ನಾನು ಜಾಗರಣೆಗೆ ಹೋಗ್ತೀನಿ. ತುಂಬಾ ಆಸೆಯಿಂದ ಕೇಳಿದ 12 ವರ್ಷದ ಶಿವು. ಬೇಡ ಶಿವು, ಅಪ್ಪನಿಗೆ ಗೊತ್ತಾದ್ರೆ ಬೈತಾರೆ, ಎಲ್ಲಿಗೂ ಹೋಗ್ಬೇಡ ಎಂದು ತಾಕೀತು ಮಾಡಿದಳು. ಅಮ್ಮ, ನನ್ನದೊಂದು ಪ್ರಶ್ನೆ, ಶಿವಪ್ಪನನ್ನು ರಾತ್ರಿ ಯಾಕೆ ಪೂಜಿಸುತ್ತಾರೆ ಎಂದನು. ವಯಸ್ಸು 12 ಆದ್ರೂ ವಯಸ್ಸಿಗೆ ಮೀರಿದ ಬುದ್ಧಿವಂತಿಕೆ. ಅವನು ಹೃದಯದಲ್ಲಿಟ್ಟು ಪೂಜಿಸುವ ಶಿವಪ್ಪನ ಬಗ್ಗೆ ತಿಳಿದುಕೊಳ್ಳುವ ಹಂಬಲ. ಹೀಗೆ ಬಿಡುವಾದಾಗ ತಾಯಿಯಿಂದ ಕೇಳಿ ತಿಳಿಯುತ್ತಿದ್ದ. ಶಿವು, ಇವಾಗ ಅಪ್ಪ ಬಂದ್ರೆ ಬೈತಾರೆ, ಇನ್ಯಾವಾಗ್ಲಾದ್ರೂ ಹೇಳ್ತೀನಿ ಎಂದಳು. ಅಪ್ಪ ಕಟ್ಟಿಗೆ ತರಲು ಹೋಗಿದ್ದಾರೆ ಅಮ್ಮ, ಬರಲು ಇನ್ನೂ ತಡ ಆಗುತ್ತೆ, ಅಷ್ಟರಲ್ಲಿ ಹೇಳಮ್ಮ. ತಾನು ಪ್ರೀತಿಸುವ ಶಿವಪ್ಪನ ಬಗ್ಗೆ ಇನ್ನೂ ತಿಳಿಯುವ ಕಾತುರ. ತನ್ನ ತಾಯಿಯಿಂದ ಶಿವನ ಕಥೆಗಳನ್ನು ಕೇಳಿದರೂ ಇನ್ನೂ ತಿಳಿಯುವ ಹಂಬಲ. ಜಾನುಗೆ ಶಿವನ ಕಥೆಯನ್ನು ಹೇಳಲು ಮನಸ್ಸಿಲ್ಲದಿದ್ದರೂ ಮಗನ ಬಲವಂತಕ್ಕೆ ಮಣಿದು ಗುಡಿಸಲು ಒಳಗೆ ಸಗಣಿಯಿಂದ ಸಾರಿಸಿದ ನೆಲದ ಮೇಲೆ ಕುಳಿತಳು. ಎದುರಿಗೆ ಶಿವು ಮತ್ತು ನಿಧಿ ಕುಳಿತರು. ಬೇರೆ ದೇವರುಗಳಿಗೆಲ್ಲ ಹಗಲು ಪೂಜೆ ಮಾಡಿದರೆ ಶಿವನಿಗೆ ಮಾತ್ರ ರಾತ್ರಿ ಪೂಜೆ ಮಾಡುತ್ತಾರೆ. ಯಾಕಂದ್ರೆ ರಾತ್ರಿ ಎಂದರೆ ಕತ್ತಲು, ಕತ್ತಲು ಎಂದರೆ ಅಜ್ಞಾನ, ಆ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಬೆಳಗಿಸುವುದು ಎಂದು ಹೇಳುತ್ತಾರೆ. ಆ ಶಿವನನ್ನು ಬೇಡುವ ಶುಭ ದಿನ, ಶುಭರಾತ್ರಿ. ಅಜ್ಞಾನ ತುಂಬಿರುವಲ್ಲಿಗೆ ಆ ಶಿವಪ್ಪ ಹೋಗಿ ಎಲ್ಲಾ ಜಾಗದಲ್ಲಿಯೂ ಜ್ಞಾನ ಜ್ಯೋತಿಯನ್ನು ಬೆಳಗುತ್ತಾನೆ ಎಂಬ ಅಗಾಧ ನಂಬಿಕೆ ನಮ್ಮಂತ ಮನುಷ್ಯರಿಗೆ. ಅದಕ್ಕೆ ಶಿವರಾತ್ರಿಯ ವೇಳೆ ಶಿವನಿಗೆ ಇಷ್ಟವಾದ ಬಿಲ್ವಪತ್ರೆ, ಪಾರಿಜಾತ ಹೂವಿಟ್ಟು ಉಪವಾಸದಿಂದ ಪೂಜೆ ಭಜನೆ ಮಾಡುತ್ತಾರೆ ಎಂದು ಜಾನು ಹೇಳುತ್ತಿದ್ದರೆ, ಅಜ್ಜಿ ಹೇಳುವ ಕತೆಗಳ ಮಕ್ಕಳ ಕತೆಯ ಹಾಗೆ ಅಣ್ಣ ತಂಗಿ ಇಬ್ಬರು ಕಣ್ಣು ಮಿಟುಕಿಸದೆ ಕೇಳುತ್ತಿದ್ದರು. ಜಾನು ಎಂದು ಜೋರಾಗಿ ಕೂಗಿದ ಕಡೆ ಮೂವರು ತಿರುಗಿದರೆ, ಸೌದೆ ಕಡಿಯಲು ತೆಗೆದುಕೊಂಡು ಹೋಗಿದ್ದ ಕುಡುಗೋಲನ್ನು ಕೈಯಲ್ಲಿ ಹಿಡಿದು ಮಹಿಷಾಸುರನ ಹಾಗೆ ಕಣ್ಣಿನಲ್ಲಿ ಕೆಂಡ ಉಗುಳುತ್ತಾ ಬಾಗಿಲಿನಲ್ಲಿ ನಿಂತಿದ್ದ ಜಾನುವಿನ ಗಂಡ ರಾಜ. ಅವನ ಕೂಗಿಗೆ ಹೆದರಿದ ಮಕ್ಕಳು ತನ್ನ ತಾಯಿಯನ್ನು ತಬ್ಬಿ ಹಿಡಿದು ಕುಳಿತವು. ಮಕ್ಕಳಿಗೆ ಅವನ ಬಗ್ಗೆ ಹೇಳ್ಬೇಡ ಎಂದು ಎಷ್ಟು ಸರಿ ಹೇಳಿದ್ರು ನೀನು ನನ್ನ ಮಾತು ಕೇಳುವುದಿಲ್ಲ ಅಲ್ವಾ? ನೀನು ಇಷ್ಟು ದಿನ ಅವನನ್ನು ಪೂಜಿಸಿಕೊಂಡು ಬಂದಿರುವುದಕ್ಕೆ ನಮಗೆ ಇವತ್ತು ಇಂತಹ ಪರಿಸ್ಥಿತಿ ಬಂದಿರುವುದು. ಅವನೊಬ್ಬ ಜೀವ ಇಲ್ಲದಿರುವ ಕಲ್ಲು, ಹೃದಯ ಇಲ್ಲದೆ ಇರುವ ಕಲ್ಲು ಬಂಡೆ, ಕರುಣೆ ಇಲ್ಲದೆ ಇರುವ ಕಟುಕ. ಅಂತವನ ಬಗ್ಗೆ ನನ್ನ ಮಕ್ಕಳಿಗೆ ಹೇಳಿ ತಲೆ ಕೆಡಿಸಬೇಡ. ಇನ್ನೊಂದು ದಿನ ಅವರಿಗೆ ಆ ಕಟುಕನ ಬಗ್ಗೆ ಹೇಳಿದ್ರೆ ನಾನು ಮನುಷ್ಯನಾಗಿರುವುದಿಲ್ಲ ಎಂದು ಹೇಳುತ್ತಾ ಕೈಯಲ್ಲಿ ಹಿಡಿದಿದ್ದ ಕುಡುಗೋಲನ್ನು ನೆಲಕ್ಕೆ ಬಿಸಾಡಿ ಹೆಗಲ ಮೇಲಿದ್ದ ವಸ್ತ್ರವನ್ನು ಕೊಡವಿಕೊಂಡು ಹೋಗಿದ್ದನು. ಗಂಡನ ಮಾತಿಗೆ ಜಾನುವಿನ ಕಣ್ಣು ಕೊಳಗಳಾಗಿ ಇಳಿದಿದ್ದವು. ಅಮ್ಮ, ಅಪ್ಪನಿಗೆ ಯಾಕೆ ಶಿವಪ್ಪನ ಮೇಲೆ ಕೋಪ ಎಂದು ಶಿವು ಕೇಳಿದರೆ, ತನ್ನ ಕಣ್ಣೀರನ್ನು ತೊಳೆದುಕೊಂಡು ಬಹುಬೇಗ ಮುಖದಲ್ಲಿ ಮಂದಹಾಸದ ಸೋಗು ಹೊದ್ದು, ನನಗೆ ಆರೋಗ್ಯ ಸರಿ ಇಲ್ವಲ್ಲ ಕಂದ,
ನಾನು ಬೇಗ ಹುಷಾರಾಗ್ತಿಲ್ವಲ್ಲ, ಅದಕ್ಕೆ ನಾನು ಆರಾಮಾಗದೆ ಇರುವುದಕ್ಕೆ ಶಿವಪ್ಪನೇ ಕಾರಣ ಅಂತ ಶಿವಪ್ಪನ ಮೇಲೆ ಅಪ್ಪನಿಗೆ ಸ್ವಲ್ಪ ಕೋಪ ಅಷ್ಟೆ, ಇನ್ನೇನಿಲ್ಲ ಎಂದು ಮಕ್ಕಳಿಗೆ ಅರ್ಥ ಆಗುವ ರೀತಿ ಹೇಳಿದಳು. ಹೌದು, ಊರಿನಲ್ಲಿ ಒಂದು ಪುಟ್ಟ ಮನೆ, 1 ಎಕರೆ ಹೊಲದಲ್ಲಿ ಏನಾದರೂ ಬೆಳೆ ಬೆಳೆದು ಇದ್ದಿದ್ದರಲ್ಲಿ 4 ಜನರ ಸಂಸಾರ ಸುಖವಾಗಿತ್ತು. ಮಕ್ಕಳಿಬ್ಬರು ಅದೇ ಊರಿನ ಸರ್ಕಾರಿ ಶಾಲೆಗೆ ಹೋಗುತ್ತಿದ್ದರು. ಶಿವು ಓದಿನಲ್ಲಿಯೂ ಮುಂದಿದ್ದನು. ಹೀಗೆ ಸುಂದರವಾದ ಸಂಸಾರಕ್ಕೆ ಒಂದು ದಿನ ಬರಸಿಡಿಲು ಬಡಿದಿತ್ತು. 1 ವರ್ಷದ ಹಿಂದೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಜಾನು ಅತಿಯಾದ ಕೆಮ್ಮಿನಿಂದ ರಕ್ತವಾಂತಿ ಮಾಡಿ ಪ್ರಜ್ಞೆ ಕಳೆದುಕೊಂಡಿದ್ದಳು. ಹೆಂಡತಿಯನ್ನು ಹುಚ್ಚನಂತೆ ಪ್ರೀತಿಸುತ್ತಿದ್ದ ರಾಜನಿಗೆ ಹೆಂಡತಿಯ ಸ್ಥಿತಿಯನ್ನು ನೋಡಿ ಭಯದಲ್ಲಿ ಕೈಕಾಲೆ ಆಡಲಿಲ್ಲ. ತಡ ಮಾಡದೆ ಅವಳನ್ನು ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದನು. ಅಲ್ಲಿ ವೈದ್ಯರು ಪರೀಕ್ಷಿಸಿ ಜಿಲ್ಲೆಯ ದೊಡ್ಡಾಸ್ಪತ್ರೆಗೆ ಹೋಗಿ ಎಂದು ಸಲಹೆ ನೀಡಿದರು. ದೊಡ್ಡಾಸ್ಪತ್ರೆಗೆ ಕರೆದುಕೊಂಡು ಹೋದರೆ ಅಲ್ಲಿನ ವೈದ್ಯರು, ನಿಮ್ಮ ಹೆಂಡತಿಗೆ ಬ್ಲಡ್ ಕ್ಯಾನ್ಸರ್ ಇದೆ, ಇವಾಗ ಚಿಕಿತ್ಸೆ ಕೊಡ್ತೀವಿ, ವಾಸಿಯಾಗಲಿಲ್ಲ ಎಂದರೆ ಆಪರೇಷನ್ ಮಾಡಬೇಕು ಎಂದರು. ರಾಜನಿಗೆ ಹೆಂಡತಿಯ ಕಾಯಿಲೆಯ ಬಗ್ಗೆ ಕೇಳಿ ನಿಂತ ನೆಲವೇ ಕುಸಿದಂತಾಗಿತ್ತು. ಆದರೂ ಛಲ ಬಿಡದ ರಾಜ ಚಿಕಿತ್ಸೆಗೋಸ್ಕರ ತನ್ನ ಮನೆಯಲ್ಲಿ ಲಕ್ಷ್ಮಿಯ ಹಾಗೆ ಸಾಕಿದ 2 ಎತ್ತುಗಳು ಮತ್ತು ಇದ್ದ ಒಂದು ಮನೆಯನ್ನು ಮಾರಿ ಊರಿನ ಹೊರಗಿದ್ದ ಹೊಲದಲ್ಲಿ ಗುಡಿಸಲು ಹಾಕಿದ್ದನು. ಇದ್ದ ತನ್ನ ಅಷ್ಟೂ ಹಣವನ್ನು ಕಳೆದು ಜಾನುಗೆ ಚಿಕಿತ್ಸೆ ಕೊಡಿಸಿದರೂ ಕಾಯಿಲೆ ವಾಸಿಯಾಗಲಿಲ್ಲ. ವೈದ್ಯರು, ಇದು ವಾಸಿಯಾಗುವ ಕಾಯಿಲೆಯಲ್ಲ, ಇದಕ್ಕೆ ಆಪರೇಷನ್ ಆಗಲೇಬೇಕು ಎಂದರು. ರಾಜನ ನೆರವಿಗೆ ಯಾರೂ ಇಲ್ಲ. ಅಷ್ಟೊಂದು ಹಣ ಕೊಡುವವರು ಯಾರು? ಇದ್ದ 1 ಎಕರೆ ಹೊಲವನ್ನು ಮಾರಲು ಹೊರಟಿದ್ದವನನ್ನು ತಡೆದು, 2 ಮಕ್ಕಳಿದ್ದಾರೆ, ಅವರಿಗೋಸ್ಕರನಾದರೂ ಈ ಜಮೀನು ಇರಲಿ, ನನಗೆ ಯಾವ ಆಪರೇಷನ್ ಬೇಡ, ಬದುಕಿರುವಷ್ಟು ದಿನ ಇದ್ದು ಆಮೇಲೆ ಖುಷಿಯಿಂದ ಪ್ರಾಣ ಬಿಡ್ತೀನಿ ಎಂದಿದ್ದಳು. ಹೆಂಡತಿ ತನ್ನ ಕಣ್ಣ ಮುಂದೆ ಹೀಗೆ ನರಳುವುದನ್ನು ನೋಡಲಾಗದೆ ಒದ್ದಾಡುತ್ತಿದ್ದನು. ತನ್ನ ಅಸಹಾಯಕತೆಗೆ ಅವನ ಮೇಲೆ ಅವನಿಗೆ ಕೋಪ ಬರುತ್ತಿತ್ತು. ಅಂದಿನಿಂದ ಪ್ರತಿದಿನ ಪೂಜಿಸುತ್ತಿದ್ದ ಶಿವನ ಮೇಲೆ ಬೇಸರ ಮೂಡಿತು. ಗುಡಿಸಲಿನಲ್ಲಿ ತೂಗು ಹಾಕಿದ್ದ ಫೋಟೋಗಳನ್ನು ನೀರಿನ ಪಾಲು ಮಾಡಿದ್ದನು. ಪ್ರೀತಿಸುತ್ತಿದ್ದ ದೇವರನ್ನು ದ್ವೇಷಿಸಲು ಶುರು ಮಾಡಿದನು. ಜಾನು ದಿನೇ ದಿನೇ ತನ್ನ ಮಕ್ಕಳನ್ನು ನೆನೆದು ಕುಗ್ಗಿ ಹೋಗುತ್ತಿದ್ದಳು. ಆ 2 ಪುಟ್ಟ ಮಕ್ಕಳಿಗೋಸ್ಕರನಾದರೂ ತಾನು ಬದುಕಬೇಕು ಎನ್ನುವ ಆಸೆ ಹೆಮ್ಮರವಾಗಿತ್ತು. ಆದ್ರೆ ಆ ಮರದ ಬೇರೆ ಕತ್ತರಿಸಿ ಬೀಳುವುದರಲ್ಲಿ ಇತ್ತು. ತಂದೆ ಆ ಕಡೆ ಹೋಗುತ್ತಿದ್ದ ಹಾಗೆ ಇತ್ತ ಗುಡಿಸಲಿಗೆ ಹಾಕಿದ್ದ ತೆಂಗಿನ ಗರಿಗಳ ಮಧ್ಯ ತಂದೆಗೆ ಕಾಣದ ಹಾಗೆ ಬಚ್ಚಿಟ್ಟಿದ್ದ ಪುಟ್ಟದಾದ ಶಿವಲಿಂಗವನ್ನು ಹೊರತೆಗೆದವನು, ಶಿವಪ್ಪ, ನೀನು ಬೇಜಾರಾಗ್ಬೇಡ, ಅಪ್ಪನಿಗೆ ನಿನ್ನ ಮೇಲೆ ದ್ವೇಷ ಇಲ್ಲ, ನೀನು ಅಮ್ಮನ ಕಾಯಿಲೆಯನ್ನು ಗುಣ ಮಾಡುತ್ತಿಲ್ಲ ಎನ್ನುವ ಬೇಸರ ಅಷ್ಟೆ. ನೀನು ಬೇಗ ಅಮ್ಮನನ್ನು ಗುಣ ಮಾಡು, ಆಗ ಅಪ್ಪ ಕೂಡ ನಿನ್ನನ್ನು ಪೂಜಿಸುತ್ತಾರೆ. ಶಿವಪ್ಪ, ನೋಡಿಲಿ, ಇದು ನಿನಗೆ ಇಷ್ಟ ಅಂತ ಅಮ್ಮ ಹೇಳಿದ್ಲು, ಅದಕ್ಕೆ ಹುಡುಕಿ ತಂದಿದ್ದೀನಿ ಎಂದು ಅಲ್ಲೇ ನೆಲದ ಮೇಲೆ ಶಿವಲಿಂಗ ಇಟ್ಟು ಅದಕ್ಕೆ ತನ್ನಮ್ಮ ಇಡಲು ಇಟ್ಟುಕೊಂಡಿದ್ದ ಕುಂಕುಮ ಹಚ್ಚಿ ಅದರ ಮುಂದೆ ಬಿಲ್ವಪತ್ರೆ ಇಟ್ಟವನು, ಶಿವಪ್ಪ, ಅಮ್ಮ ಇನ್ನೊಂದು ಹೂವು ಹೇಳಿದ್ಲು, ಅದೇನೆಂದ್ರೆ ಆ ಪಾರಿಜಾತ ಹೂ, ಅದು ಸಿಕ್ಕಿಲ್ಲ, ಹುಡುಕಿ ಸಿಕ್ಕಾಗ ನಿನಗೆ ಕೊಡ್ತೀನಿ, ಇದನ್ನು ಇಟ್ಟು ನಿನ್ನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಎಲ್ಲವನ್ನು ಕೊಡ್ತೀಯಾ ಅಂತ. ಅದಕ್ಕೆ ನಾನು ಬೇಡುತ್ತಿದ್ದೇನೆ, ಅಮ್ಮನ ಕಾಯಿಲೆಯನ್ನು ಬೇಗ ಗುಣ ಮಾಡು ಎಂದು ಕೈ ಮುಗಿದು ಬೇಡುತ್ತಿದ್ದನು ಶಿವು. ನಿಷ್ಕಲ್ಮಶವಾದ ಮನಸ್ಸಿನಿಂದ ತನ್ನ ಮಗ ತಾಯಿಯ ಉಳಿವಿಗಾಗಿ ಬೇಡುತ್ತಿದ್ದನು. ಹೊರಗಿನಿಂದ ತನ್ನ ತಂದೆ ಬರುವ ಸದ್ದಾದಾಗ ಮತ್ತೆ ಶಿವಲಿಂಗವನ್ನು ಬಚ್ಚಿಟ್ಟನು. ಶಿವು, ಬಾ ಸೌದೆ ತರೋಣ ಎಂದು ಕರೆದರೆ, ಏನು ಮಾಡ್ತಿದ್ದೀರಾ ನೀವು? ಶಾಲೆಗೆ ಹೋಗುವ ಮಗುವನ್ನು ಸೌದೆ ಕಡಿಯಲು ಜೊತೆಗೆ ಕರ್ಕೊಂಡು ಹೋಗ್ತೀರಾ? ಈಚೆ ಬಂದು ಜಾನು ಹೇಳಿದಳು. ಇವನು ಓದಿ ಡಾಕ್ಟರ್ ಆಗಿ ನಿನ್ನ ಕಾಯಿಲೆ ಗುಣ ಮಾಡ್ತಾನ? ಇಲ್ವಲ್ಲ, ಇವನ್ಯಾಕೆ ಶಾಲೆ ಇವನಿಗೆ ಯಾಕೆ ಶಾಲೆ? ನನ್ನ ಮಗ ನನ್ನ ಜೊತೆ ಇರ್ತಾನೆ, ಶಾಲೆಗೆ ಹೋಗುವುದು ಬೇಡ, ಓದು ಗೀದು ಶ್ರೀಮಂತರ ಮಕ್ಕಳಿಗೆ, ನಮಗಲ್ಲ, ಬಾ ಶಿವು ಎಂದು ಹೊರಡುತ್ತಿದ್ದವರನ್ನು ತಡೆದವಳು, ಯಾಕೆ ಇಷ್ಟೊಂದು ಬೇಸರ ಮಾಡ್ಕೋತೀರಾ? ಜೀವನದಲ್ಲಿ ಏನೇ ಬಂದರೂ ಅನುಭವಿಸಬೇಕು. ಬರೀ ಸುಖ ಕೊಡು, ಕಷ್ಟ ಬೇಡ ಎಂದು ಆ ಶಿವನನ್ನು ದೂರುವುದು ನ್ಯಾಯವಾ? ಸುಖವನ್ನು ಹೇಗೆ ಸ್ವೀಕರಿಸುತ್ತೇವೆಯೋ ಹಾಗೆ ಅವನು ಕೊಡುವ ನೋವನ್ನು ಸಹಿಸಲೇಬೇಕು. ಕಷ್ಟ ಎಂಬುದು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತದ? ಗಂಡನನ್ನು ಸಮಾಧಾನ ಮಾಡಲು ಹೇಳಿದಳು ಜಾನು. ಎದುರಿಸುವ ಕಷ್ಟಗಳನ್ನು ಕೊಟ್ಟರೆ ಧೈರ್ಯವಾಗಿ ಎದುರಿಸಬಹುದು, ಆದ್ರೆ ಪರಿಹಾರ ಇಲ್ಲದೇ ಇರುವ ಕಷ್ಟಗಳನ್ನು ಕೊಟ್ಟರೆ ಹೇಗೆ ಎದುರಿಸುವುದು? ಇವೆಲ್ಲ ಶ್ರೀಮಂತರ ಕಾಯಿಲೆ ಜಾನು, ನಮ್ಮಂತಹ ಬಡವರಿಗಲ್ಲ. ಅದರ ವಿರುದ್ಧ ಹೋರಾಡುವ ಶಕ್ತಿ ನಮ್ಮಲ್ಲಿಲ್ಲ ಎಂದು ಗಂಡ ಹೆಂಡತಿಯ ಮಾತು ಸಾಗುವಾಗಲೇ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಮೈಯಲ್ಲಿ ಕಾವಿ ಬಟ್ಟೆ, ಪಾದರಕ್ಷೆ ಇಲ್ಲದೆ ಬರಿ ಕಾಲು, ಭುಜದಲ್ಲಿ ಒಂದು ಜೋಳಿಗೆ ಹಿಡಿದ ಸಾಧುಗಳು ಬಂದಿದ್ದರು. ಅವರ ಮುಖದಲ್ಲಿ ಸಾತ್ವಿಕ ಕಳೆ ಎದ್ದು ಕಾಣುತ್ತಿತ್ತು. ಗಂಡ ಹೆಂಡತಿ ಆ ಸಾಧುಗಳನ್ನು ನೋಡುತ್ತಿದ್ದವರು ಅತಿ ಸಮೀಪ ಬಂದಾಗ
ಹೋಗು, ಆ ಕಲ್ಲಿಗೆ ನೈವೇದ್ಯ ಮಾಡುವ ಬದಲು ಇಂಥವರಿಗೆ ದಾನ ಕೊಡು ಎನ್ನುತ್ತಿದ್ದ ಹಾಗೆ ಜಾನು ಒಳಗೆ ಹೋಗಿ ಮೊರಕ್ಕೆ ಹಕ್ಕಿ ಹಾಕಿ ಬಂದಿದ್ದಳು. ಅವಳು ಜೋಳಿಗೆಗೆ ಹಕ್ಕಿ ಹಾಕುತ್ತಿರುವಾಗ ಅವಳ ಕಣ್ಣನ್ನೇ ನೋಡುತ್ತಿದ್ದವರು, ತಾಯಿ, ನಿನಗೆ ಅದೇನೋ ಕಾಯಿಲೆ ಇದೆಯಂತೆ. ನಿಮ್ಮ ಊರಿನವರು ಹೇಳಿದ್ರು. ನಮ್ಮ ಸಂಬಂಧಿಕರು ಒಬ್ಬರಿಗೆ ಹೀಗೆ ಆಗಿತ್ತು. ಅವರಿಗೆ ಒಂದು ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿಸಿದ್ರು. ಆಮೇಲೆ ಅವರು ಗುಣವಾದ್ರು. ತಗೋ, ಇದೇ ಆ ವಿಳಾಸ. ಅಲ್ಲಿಗೆ ಹೋಗಿ ತೋರಿಸಿ, ಖಂಡಿತ ಗುಣವಾಗುತ್ತದೆ ಎಂದು ವಿಳಾಸದ ಚೀಟಿಯನ್ನು ಜಾನುವಿನ ಕೈಗೆ ನೀಡಿದವರು, ತಡ ಮಾಡದೆ ಆದಷ್ಟು ಬೇಗ ಅಲ್ಲಿಗೆ ಹೋಗಿ ಎಂದು ಹೇಳಿ ಅಲ್ಲಿಂದ ತೆರಳಿದರು. ರಾಜ ಅಂತೂ ಇದು ಕನಸೆಂಬಂತೆ ಗರಬಡಿದವನ ಹಾಗೆ ನಿಂತಿದ್ದರೆ, ಜಾನುವಿನ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯುತ್ತಿದ್ದವು. ಸಾಯುವವರಿಗೆ ಹುಲ್ಲು ಕಡ್ಡಿಯು ಆಸರೆ ಎನ್ನುವ ಹಾಗೆ ಸಾಧುಗಳು ದೇವರಾಗಿದ್ದರು. ಮರುಭೂಮಿಯಲ್ಲಿ ಹಸಿರು ನೋಡಿದಷ್ಟೇ ಇಬ್ಬರಿಗೂ ಖುಷಿಯಾಗಿತ್ತು. ತನ್ನ ಹೆಂಡತಿಯನ್ನು ಉಳಿಸಿಕೊಳ್ಳಲೇಬೇಕು ಎಂಬ ರಾಜನ ಛಲವೋ, ಅಥವಾ ಮಕ್ಕಳಿಗಾಗಿ ಬದುಕಬೇಕೆಂಬ ಜಾನುವಿನ ನಿರ್ಮಲವಾದ ಬಯಕೆಯೋ, ಅಥವಾ ಶುದ್ಧ ಮನಸ್ಸಿನಿಂದ ತನ್ನ ತಾಯಿಯನ್ನು ಬೇಗ ಗುಣ ಮಾಡು ಎಂದು ಅವನ ಶಿವಪ್ಪನ ಬಳಿ ಬೇಡಿದ್ದಕ್ಕೋ ಗೊತ್ತಿಲ್ಲ. ಆದ್ರೆ ಬಿಗಿ ಹಿಡಿದಿದ್ದ ಉಸಿರನ್ನು ಉಸಿರಾಡಲು ದಾರಿ ಸಿಕ್ಕಿತು. ಅಲ್ಲಿ ಮೌನ ಮಾತಾದಾಗ ಭಾವನೆಗಳೇ ಪದಗಳಾದವು. ಮುಕ್ತಾಯ. ಧನ್ಯವಾದಗಳು. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸುವುದನ್ನು ಮರೆಯಬೇಡಿ. ಧನ್ಯವಾದಗಳು.